ಅಣ್ಣ ನಾನು ಇಲ್ಲಿಗೆ ಕತೆ ಹೊಡೆಯಕ್ಕೆ ಬಂದಿಲ್ಲ. ಇಲ್ಲಿಂದ ಆದಷ್ಟು ಬೇಗ ಜಾಗ ಖಾಲಿ ಮಾಡಬೇಕು. ನಡಿ. ಏನಮ್ಮ ಹೊರಗಿದ್ರೆ ಒಳಗಿರು ಅಂತೀಯ, ಒಳಗಿದ್ರೆ ಇನ್ನೊಂದು ಜಾಗಕ್ಕೆ ಹೋಗೋಣ ಅಂತೀಯ, ಏನಾಯ್ತು? ಹೇಳಿದ್ನಲ್ಲ ಅಣ್ಣ, ಅವೆಲ್ಲ ಮಾತಾಡಕ್ಕೆ ಈಗ ಟೈಮ್ ಇಲ್ಲ. ನಡಿ, ಈಗ ಜಾಗ ಖಾಲಿ ಮಾಡಬೇಕು. ಯಾಕಮ್ಮ ಟೆನ್ಷನಲ್ಲಿದೆಯಾ? ಏನಾಯ್ತು? ಅಣ್ಣ, ಸಿದ್ದು ಭಾವನ ಇಲ್ಲಿಗೆ ಬರ್ತಿದ್ದಾರೆ. ಕಳಿಸಿದೆಲ್ಲ ವೀರೇಶ್, ಅವನ್ನ ಫಾಲೋ ಮಾಡ್ಕೊಂಡು ಭಾವನ ಇಲ್ಲಿವರೆಗೂ ಬಂದಿದ್ದಾಳೆ. ಸಿದ್ದುಗೆ ಫೋನ್ ಮಾಡಿ ಇಲ್ಲಿಗೆ ಬರಕ್ಕೆ ಹೇಳಿದಾಳೆ. ಸಿದ್ದು ಅವ್ರೆ, ನಾವ್ ಯಾರನ್ನ ಹುಡುಕ್ತಿದ್ವೋ ಈಗ ಅವನು ನನ್ನ ಕಣ್ಮುಂದೆನೇ ಇದ್ದಾನೆ. ಏನ್ ಹೇಳ್ತಿದ್ದಾರೆ ಮೇಡಮ್ರೆ? ಅವನ್ನ ನೀವೆಲ್ಲ ನೋಡಿದ್ರಿ? ಗೋಡೌನ್ ಹತ್ರ ಬಂದಿದ್ದಾನೆ. ನಮ್ಮ ಮನೆಯಿಂದ 2ನೇ ಕ್ಲಾಸಲ್ಲಿ ಇದೆಯಲ್ಲ ಆ ಗೌಡೌನ್ ಅಲ್ಲ. ನಾನು ಈಗಲೇ ಬರ್ತೀನಿ. ಇವತ್ತು ಹೆಂಗಾದ್ರೂ ಮಾಡಿ ಆ ನನ್ನ ಮಕ್ಕಳನ್ನ ಹಿಡ್ದಾಕಮ್ಮ. ನೀನೇನಾದ್ರೂ ಸಿಗಾಕೊಂಡ್ರೆ ನಿನ್ ಜೊತೆ ನಾನು ಸಿಗಾಕೊಳ್ತೀನಿ. ಅದಕ್ಕೆ ನನ್ನ ಮಾತು ಕೇಳು, ಇಲ್ಲಿಂದ ಹೊರಡೋಣ ಬಾ. ಅಲ್ಲಮ್ಮ, ಇಷ್ಟು ಜನ ಹುಡುಗರು ಇರಬೇಕಾದ್ರೆ ಅವ್ರು ನಮ್ಮನ್ನು ಏನು ಮಾಡೋಕ್ಕಾಗತ್ತೆ? ಅವ್ರಿಬ್ಬರನ್ನ ನಾವು ಹೆದರ್ಕೊಂಡು ಬಾಳಕ್ಕಾಗತ್ತಾ? ಅವ್ರು ನನ್ನ ಕೈ ಸಿಗಲಿ, ಅವ್ರ ಕತೆಗೆ ಶುಭಂ ಅಂತ ಬೋರ್ಡ್ ಹಾಕ್ತೀನಿ. ಅಯ್ಯೋ ಅಣ್ಣ, ನೀನ್ ಶುಭಂ ಬೋರ್ಡ್ ಹಾಕೋವರೆಗೂ ಅವ್ರೇನ್ ಕೈ ಕೊಟ್ಕೊಂಡು ಸುಮ್ಮನೆ ಕೂತಿರ್ತಾರೆ ಅಂತ ಅನ್ಕೊಂಡಿದ್ಯಾ? ನಿನಗೆ ಸಿದ್ದು ಬಗ್ಗೆ ಇನ್ನೂ ಗೊತ್ತಿಲ್ಲ. ಅವನ್ ಮನ್ಸು ಮಾಡಿದ್ರೆ 5 ಜನ ಅಲ್ಲ 50 ಜನನ್ ಬೇಕಾದ್ರೂ ಹೊಡೆದು ಉಳಿಸ್ತಾನೆ. ಅದಕ್ಕೆ ನನ್ನ ಮಾತು ಕೇಳು, ಬಾಯಿಲಿಂದ. ನೋಡಮ್ಮ ನೀಲು, ಎಷ್ಟು ದಿನ ಅಂತ ಹೆದರ್ಕೊಂಡು ಬಾಳಕ್ಕಾಗತ್ತೆ? ಅದೇನಾಗುತ್ತೋ ಆಗಲಿ, ನೋಡೇ ಬೇಡ. ಹೇಯ್, ಚಾಕು ಕೊಡ. ಇವತ್ತು ಅವ್ರನ್ನ ನನ್ನ ಕೈಯಿಂದಾನೇ ಸಾಯಿಸ್ತೀನಿ. ಅಣ್ಣ, ಈಗಾಗಿರೋ ಸಮಸ್ಯೆಗಳು ಸಾಲದು ಅಂತ ಇನ್ನೂ ಅನಾಹುತಗಳನ್ನ ಮೈ ಮೇಲೆ ಎಳ್ಕೋಬೇಕು ಅಂತ ಇದೆಯಾ? ಆ ಮನೇಲಿ ತೊಂದರೆ ಮಾಡಿದ್ ನಾನೇ ಅಂತ ಗೊತ್ತಾದ್ರೆ ಇಷ್ಟು ವರ್ಷ ಆ ಮನೇಲಿ ಇತ್ಕೊಂಡು ನಾನು ಮಾಡಿದೆಲ್ಲ ವ್ಯರ್ಥ ಆಗೋಗುತ್ತೆ. ನಾವು ಬೇಟೆ ಆಡ್ಬೇಕು ಅಂದ್ರೆ ಹೊಂಚಾಕಿ ಕಾದು ಆಡ್ಬೇಕು, ಇಲ್ದೆ ಹೋದ್ರೆ ನೇರವಾಗಿ ಮೈ ಮೇಲೆ ಬೀಳ್ಬೇಕು. ನಾವೀಗಿರೋ ಪರಿಸ್ಥಿತಿನಲ್ಲಿ ನೇರವಾಗಂತೂ ಮೈ ಮೇಲೆ ಬೀಳಕ್ಕಾಗಲ್ಲ. ಅದಕ್ಕೆ ಹೊಂಚಾಕಿ ಹೊಡಿಬೇಕು. ಅದಕ್ಕೆ ಅಲ್ಲಿವರೆಗೂ ನಾವೆಲ್ಲರೂ ಅಜ್ಞಾತವಾಸದಲ್ಲಿ ಇರ್ಬೇಕಾಗತ್ತೆ. ಅಕ್ಕ, ಅವ್ರಿಬ್ರು ಒಳಗೆ ಬರ್ತಿದ್ದಾರೆ ನೋಡಿ, ನೀವೆಲ್ಲ ಬ್ಯಾಕ್ ಸೈಡಿಂದ ಎಸ್ಕೇಪ್ ಆಗಿ, ನಾನು ಅಣ್ಣನ್ ಕರ್ಕೊಂಡು ಬರ್ತೀನಿ. ನಡೀರಿ ಬಾಣ್ಣ. ಬಿಡಮ್ಮ, ಇವತ್ತಿಲ್ಲಿ, ನಾಳೆ ಇನ್ನೊಂದು ಕಡೆ, ನಾಡಿದ್ದು ಮತ್ತೊಂದು ಕಡೆಗೆ. ಹೀಗೆ ಕದ್ದು ಮುಚ್ಚಿ ಬಾಳಕ್ಕೆ ನನ್ನಿಂದ ಆಗಲ್ಲ. ಹೀಗೆ ಹೆದರ್ಕೊಂಡಿರೋ ಬದಲು ಅವ್ರನ್ನ ಕೊಂದು ಜೈಲಲ್ಲಿರೋದೇ ಎಷ್ಟೋ ವಾಸಿ. ನೀನು ಮನಸ್ಸು ಮಾಡಿದ್ರೆ ನನ್ನ ಹೊರಗೆ ಕರ್ಕೊಂಡು ಬರೋದು ಎಷ್ಟೊತ್ತಮ್ಮ. ಆದರೆ ಈ ರೀತಿ ಓಡೋಕೆ ನನ್ನಿಂದ ಆಗಲ್ಲ. ನಾನು ಇಲ್ಲೇ ಇರ್ತೀನಿ, ಅದೇನು ಬರುತ್ತೋ ನಾನೇ ಫೇಸ್ ಮಾಡ್ತೀನಿ. ಅಣ್ಣ, ನಾನು ಹೇಳಿದ್ದು ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಈಗ ಆಲ್ರೆಡಿ ಮನೆಯಲ್ಲಿ ತುಂಬಾ ಸಮಸ್ಯೆ ಇದೆ. ಇಷ್ಟು ವರ್ಷ ನಾನು ಏನೇನೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಏನೋ ಸಾಧಿಸಕ್ಕಾಗಿಲ್ಲ. ನನ್ನಿಂದ ನಿನಗೂ ತೊಂದರೆ ಆಗೋದು ನನಗಿಷ್ಟ ಇಲ್ಲ ಅಣ್ಣ. ಪ್ಲೀಸ್, ಕೊನೆ ಸಲ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳು, ನನ್ನ ಜೊತೆಗೆ ಬಾ. ಇಲ್ಲಮ್ಮ, ಇಷ್ಟು ದಿನ ನಿನ್ನ ಮಾತು ಕೇಳಿದ್ದೀನಿ, ಇನ್ನು ಮೇಲೆ ನಿನ್ನ ಮಾತು ನಾನು ಕೇಳಲ್ಲ. ಸರಿ, ಕೊನೆದಾಗಿ ಕೇಳ್ತಾ ಇದ್ದೀನಿ, ನನ್ನ ಜೊತೆಗೆ ಬರ್ತೀಯೋ ಇಲ್ವೋ? ಬರಲ್ಲ. ಹೌದಾ? ಹಾಗಾದ್ರೆ ನೀನೀಗೊಂದು ತ್ಯಾಗ ಮಾಡಬೇಕಾಗತ್ತೆ. ಏನು ತ್ಯಾಗ? ನಿನ್ ಪ್ರಾಣ ತ್ಯಾಗ. ಹೇಯ್ ಹೇಯ್, ಅಯ್ಯೋ, ಏನೇ ಇದು? ಯಾರು ಈ ಥರ ಮಾಡಿದವರು? ಮೇಡಮ್ ಅವರೇ, ಅಲ್ಲಿ ಯಾರಾದ್ರೂ ಇದ್ದಾರೆ ನೋಡಿ.
ಯೋ 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 ಹೇಳಯ್ಯ, ಯಾರ ಹಿಂಗೆ ಮಾಡಿದ್ದು? ಯೋ ಇದಳಯ್ಯ, ಸಿದ್ದು ಅವರೇ, ಅಲ್ಲಿ ಯಾರೂ ಇಲ್ಲ. ಯೋ ಇದಳಯ್ಯ, ಯೋ. ಸಿದ್ದು ಅವರೇ, ಪೊಲೀಸಿಗೆ ಫೋನ್ ಮಾಡಿ. ಹಲೋ, ಪೊಲೀಸ್ ಸ್ಟೇಷನ್. ಏನಾದ್ರು ಕ್ಲೂ ಸಿಗ್ತೇನ್ರಿ? ಸಿಗ್ಲ ಸರ್. ಸರಿಯಾಗಿ ನೋಡಿದ್ರೇನ್ರಿ? ನೋಡಿದೆ ಸರ್, ಎಲ್ಲೂ ಇಲ್ಲ. ಆ ವ್ಯಕ್ತಿ ಯಾರು ಅಂತ ಗೊತ್ತಾ ನಿಮಗೆ? ಇಲ್ಲ ಸರ್, ಅವ್ನು ಯಾರು ಅಂತಲೇ ಗೊತ್ತಿಲ್ಲ. ಆದರೆ ಕೆಲ ದಿನಗಳಿಂದ ಮೇಡಮ್ ಅವ್ರನ್ನ ನಮ್ಮ ಅಕ್ಕ ಸಿಂಚರನ ಅವ್ನು ಫಾಲೋ ಮಾಡ್ತಿದ್ದ. ಮೊನ್ನೆ ಕೂಡ ಸಿಕ್ಕಾಕೋಬೇಕಾಗಿತ್ತು, ಸ್ವಲ್ಪದ್ರಲ್ಲಿ ಮಿಸ್ ಆಗ್ಬಿಟ್ಟ. ಉಪ್ಪಿನಕಾಯಿ ವಿಷಯದಲ್ಲಿ ನಾನು ಸ್ಟೇಷನ್ ಮೇಲೆ ಹತ್ತಿದ್ಗೆ ಅವನೇ ಕಾರಣ ಅಂದ್ಕೊಂಡಿದ್ದೆ. ಆದರೆ ಈಗ ನೋಡಿ, ಇಂಥ ಸ್ಥಿತಿಲಿದ್ದಾನೆ. ಅವ್ನು ಇಲ್ಲೇ ಇದ್ದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಸರ್, ಅದು ಮನೆಯಲ್ಲಿ ಪೂಜೆ ನಡೀತಿರುವಾಗ ಒಬ್ಬ ಹುಡುಗ ಮನೆಗೆ ಬಂದಿದ್ದ. ಅವನ ಮೇಲೆ ಸ್ವಲ್ಪ ಡೌಟ್ ಇತ್ತು, ಅದಕ್ಕೆ ಫಾಲೋ ಮಾಡ್ಕೊಂಡು ಇಲ್ಲಿ ತನಕ ಬಂದೆ. ಅವ್ನು ನೋಡಿದ್ರೆ ಆ ವ್ಯಕ್ತಿ ಜೊತೆ ಮಾತಾಡ್ತಿದ್ದ. ತಕ್ಷಣ ನಾನು ಸಿದ್ದು ಅವ್ರಿಗೆ ಫೋನ್ ಮಾಡಿ ಇಲ್ಲಿ ಕರೆಸ್ಕೊಂಡೆ. ನಾವಿಬ್ಬರು ಒಳಗೆ ಬರೋ ಅಷ್ಟರಲ್ಲಿ ಯಾರೋ ಅವ್ರನ್ನ ಕೊಲ್ಲೋ ಪ್ರಯತ್ನ ಮಾಡಿದ್ದಾರೆ. ಓಕೆ, ಸದ್ಯ ಪ್ರಾಣ ಹೋಗಿಲ್ಲ, ರಕ್ತಸ್ರಾವ ಜಾಸ್ತಿ ಆಯ್ತಲ್ಲ, ಅದರಿಂದನೂ ಕೂಡ ಪ್ರಜ್ಞೆ ತಪ್ಪಿರೋ ಸಾಧ್ಯತೆ ಜಾಸ್ತಿ ಇದೆ. ಇದು ಯಾಕಾಯ್ತು, ಇದರಿಂದ ಯಾರು ಕೈವಾಡ ಇದೆ ಅಂತ ನಾನು ಕಂಡುಹಿಡಿತೀನಿ. ನೀವಿಬ್ಬರು ಸ್ಟೇಷನಿಗೆ ಬಂದು ಒಂದು ಕಂಪ್ಲೇಂಟ್ ಬರ್ಕೊಟ್ಟು ಹೋಗಿ. ಸರಿ ಸರ್. ಓಕೆ, ನಡ್ರಿ. ಮೇಡಮ್ ಅವರೇ, ಏನು ಹುಡುಕ್ತಿದ್ದೀರಾ? ಅಲ್ಲ ಸಿದ್ದು ಅವರೇ, ನಾನು ಆಗ ಬಂದಾಗ ಆ ವ್ಯಕ್ತಿ ಜೊತೆ ಒಂದು 4-5 ಜನ ಹುಡುಗರಿದ್ರು. ಈಗ ನೋಡಿದ್ರೆ ಯಾರೂ ಇಲ್ಲ. ಎಲ್ಲಿ ಹೋಗಿದ್ದಾರೆ ಅಂತ ಹುಡುಕ್ತಿದ್ದೀನಿ. ಇನ್ನೆಲ್ಲ ಹೋಗಿರ್ತಾರೆ ಮೇಡಮ್ ಅವರೇ. ನನ್ನ ಪ್ರಕಾರ ಅವರೇ ಇವನ್ನ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅನ್ಸುತ್ತೆ. ಹೌದು ಸಿದ್ದು ಅವರೇ, ಆ ವ್ಯಕ್ತಿ ಇಲ್ಲಿದ್ದಾನೆ ಅಂತ ನಮಗೆ ಗೊತ್ತಿದೆ. ಇಲ್ಲಿ ಬಂದಿದ ತಕ್ಷಣ ಅವ್ನು ಬಾಯಿ ಬಿಡಿಸ್ತೀವಿ ಅನ್ನೋ ಹೆದರಿಕೆಯಲ್ಲಿ ಯಾರೋ ಹೀಗೆ ಮಾಡಿದ್ದಾರೆ ಅಂತ ಅನಿಸ್ತಿದೆ. ನನಗೂ ಹಂಗೆ ಅನಿಸ್ತದೆ ಮೇಡಮ್ ಅವರೇ. ಆದರೆ ಈಗ ಅವನು ಪ್ರಜ್ಞೆಲಿಲ್ಲ. ಡಾಕ್ಟ್ರ್ ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಅವ್ನು ಯಾರು ಈ ಥರ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ.